ನಮ್ಮ ಈ ಸರ್ಕಾರ ಬಂದ ನಂತರ ನಮ್ಮ ಬೋಲ್ಡ್ಗೆ ಬಂದಂತ ಅನುದಾನನೇ 2,300 ಕೋಟಿ. 7,000 ಕೋಟಿ ಎಲ್ಲಿಂದ ಬರ್ಬೇಕಲ್ಲ ಅನುದಾನ? ದುರ್ಬಳಕೆ ಅನ್ನುವಂತ ವ್ಯವಸ್ಥೆನೇ ಅಲ್ಲ. ಈಗ ಟೆಂಡರ್ ವಿಚಾರದಾಗ ಯಾರು ಒಬ್ರು ಇಬ್ರು ಏನಾರ ಅಂದ್ರೆ ಕಾಂಪಿಟೇಷನ್ ಕಮ್ಮಿ ಆಗಿರ್ಬೋದು. ಟೆಂಡರ್ ರಮೇಶ್ ಅವ್ರಿಗೆ ಹೇಳೋದು ಇಷ್ಟ, 17,000 ಕೋಟಿ ಇದೆಲ್ಲ ಹೇಳ್ತಾರಲ್ಲ, ಇದು ಇಂಪಾಸಿಬಲ್. ಕೇಂದ್ರ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎನ್.ಆರ್. ರಮೇಶ್ ಅವರು ಆರೋಪವನ್ನು ಮಾಡಿದ್ರು. ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು. ಸದ್ಯ ನಾನೀಗ ಶಾಸಕ ವಿನಯ್ ಕುಲಕರ್ಣಿ ಅವ್ರ ಜೊತೆಗಿದ್ರೆ ಅವ್ರನ್ನೇ ನನಗೆ ಮಾತಾಡಿಸ್ತೀನಿ. ಸರ್, ಕೇಂದ್ರ ಸರ್ಕಾರದ ಅಮೃತ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ 17,000 ಕೋಟಿ ಅನುದಾನವನ್ನ ದುರುಪಯೋಗ ಪಡಿಸ್ಕೊಂಡಿರೋಂಥ ದೂರನ್ನ ಕೊಟ್ಟಿರುವಂಥದ್ದು ಸರ್ ಎನ್.ಆರ್. ರಮೇಶ್ ಅವರು ಲೋಕಾಯುಕ್ತಕ್ಕೆ. ನೋಡಿ, ನಮ್ಮ ಈ ಸರ್ಕಾರ ಬಂದ ನಂತರ ನಮ್ಮ ಈ ಸರ್ಕಾರ ಬಂದ ನಂತರ ನಮ್ಮ ಬೋಲ್ಡ್ಗೆ ಬಂದಂತ ಅನುದಾನನೇ ಟೋಟಲಿ 2,300 ಕೋಟಿ. 17,000 ಕೋಟಿ ಎಲ್ಲಿಂದ ಬರ್ಬೇಕಲ್ಲ ಅನುದಾನ? 17,000 ಕೋಟಿ ಅಂದ್ ಕೇಳಿದ್ರೆ ನನಗೆ ಆಶ್ಚರ್ಯ ಆಯ್ತು. 17,000 ಕೋಟಿ ಅನ್ನುವಂಥದ್ದು ಒಂದನೇ ತಿಂಗಳು. ಎರಡನೇ ದುರ್ಬಳಕೆ ಅನ್ನುವಂಥ ವ್ಯವಸ್ಥೆನೇ ಅಲ್ಲ. ಯಾಕಂದ್ರೆ ಯಾವುದು ಟೆಂಡರ್ಗಳನ್ನಾಗಲಿ ಅಥವಾ ಅದನ್ನ ಟೋಟ್ಲಿ ಏನು ನಾವು ಅಡ್ಮಿನಿಸ್ಟ್ರೇಷನ್ ನಾವ್ಯಾರು ನೋಡಲ್ಲ. ಅದನ್ನ ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಷನ್ ಇರುತ್ತಲ್ಲ, ಅದಕ್ಕೆ 3 IAS ಹಿರಿಯ IAS ಅವರ ACS ಅವ್ರ ಕಮಿಟಿಯಲ್ಲಿ 3 ಜನರ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಟೆಂಡರ್ ಫೈನಲ್ ಹಾಕವು, ಆ ಕಮಿಟಿಯಲ್ಲಿ ವರ್ಕ್ಸ್ ಫೈನಲ್ ಹಾಕವು. ಇದು ಯಾವುದು ನಮ್ಮ ಅಂಡರ್ ಇರಂಗಿಲ್ಲ. ದುರ್ಬಳಕೆ ಆಗುವಂಥ ಪ್ರಶ್ನೆನೇ ಅಲ್ಲ. ಅಲ್ಲಿ ದುರ್ಬಳಕೆ ಅನ್ನುವಂಥ ಮಾತಾ ಇಲ್ಲ. ದುರ್ಬಳಕೆ ಆಗೋದು ಆಮೇಲೆ ಯಾವುದೋ ವರ್ಕ್ ಇವನ್ ಬಿಲ್ ಆಗ್ಬೇಕಾದ್ರೆ ಸತ್ಯಕ್ಕ ಆ ಕಮಿಟಿ ಥ್ರೂನ ಬಿಲ್ ಬರಬೇಕು. ಆ ಕಮಿಟಿ ಇನ್ಸ್ಪೆಕ್ಷನ್ ಆದಾಗ ಬಿಲ್ ಬರುತ್ತೆ. ವಿದೌಟ್ ಯಾವುದೂ ಇಲ್ಲಿ ಇನ್ಸ್ಪೆಕ್ಷನ್ ಇಲ್ಲ ನಮ್ಮೆಲ್ಲ ಬಿಲ್ ತೆಗೆದಿದ್ದಾಗಲಿ ಅದಂತೂ ಸಾಧ್ಯ ಇಲ್ಲ. ಈಗ ಟೆಂಡರ್ ವಿಚಾರದಾಗ ಯಾರು ಒಬ್ರು ಇಬ್ರು ಏನಾರ ಅಂದ್ರೆ ಕಾಂಪಿಟೇಷನ್ ಕಮ್ಮಿ ಆಗಿರ್ಬೋದು ಹೊರತು ದುರ್ಬಳಕೆ ಆಗೋದು ಇಂಪಾಸಿಬಲ್. ಆಮೇಲೆ ಇದೆಲ್ಲ ನಮ್ಮ ಬೋಲ್ಡ್ ಆಗಲಿ ನಮ್ಮ MD ಅವರ ಕೈಲಿ ಕೂಡ ಇರಲ್ಲ. ಇದು ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು ಇದಕ್ಕೆ ಸರ್ಕಾರ ಇದರಲ್ಲಿ 3 ಕಮಿಟಿಗಳು. ನಮ್ಮ ACS ಅವ್ರ ಕಮಿಟಿ ಇದೆ. ಅವ್ರ ಕಮಿಟಿಯಲ್ಲೇ ಟೆಂಡರ್ಗಳು ಫೈನಲ್ ಹಾಕೊಂಡು ನಾವ್ಯಾರು ಟೆಂಡರ್ಗಳನ್ನ ಫೈನಲ್ ಮಾಡಂಗಿಲ್ಲ. ಇವನ್ ವರ್ಕ್ ಪ್ಲಾನಿಂಗ್ ಸತ್ಯಕ್ಕನ ಪ್ಲಾನ್ ಅಪ್ರೂವ್ ಆಗೋದು ಕೂಡ ಅವ್ರ ಕಡೆಯಿಂದ ಪ್ಲಾನ್ ಅಪ್ರೂವ್ ಆಗುತ್ತಾ. ಇವನ್ ವರ್ಕ್ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ನಮ್ಮ ಬೋರ್ಡಿಗೆ ವರ್ಕ್ ಮಾತ್ರ ಇಂಪ್ಲಿಮೆಂಟ್ ಮಾಡಕ್ ಕೊಡ್ತಾರೆ ಅಷ್ಟೇ. ಈ ಟೆಂಡರ್ಸ್ ಆಗಲಿ ಇವಾಗಲಿ ಯಾವ ನಮ್ಮ ಅಂಡರ್ನೇ ಆಗಿರಂಗಿಲ್ಲ. ಇನ್ನು ಏನು ಲೋಕಾಯುಕ್ತಕ್ಕೆ 7,800 ಪುಟಗಳ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಸರ್. ಕೊಟ್ಟರು ಅಲ್ಲ, ಅದು ಆ ಥರ ಆಗಿತ್ತಂದ್ರೆ ಅವರು ತನಿಖೆ ಮಾಡೋದು ಒಳ್ಳೆಯದು. ನನಗೇನು ತನಿಖೆ ಮಾಡಿದ್ರೆ ಏನು ಅಭ್ಯಂತರ ಇಲ್ಲ. ತನಿಖೆ ಮಾಡಲಿ. ತನಿಖೆ ಮಾಡಿದ್ರೆ ಯಾಕಂದ್ರೆ ನಮ್ಮಲ್ಲಿ ಅಂತೂ ಆ ಥರದ್ದು ನನಗನ್ಸು ಮಟ್ಟಿಗಂತೂ ಆ ಥರದ್ದು ನನಗಾಗಲಿ ಇವನ್ ಮಿನಿಸ್ಟ್ರಿ ಅಂಡರು ಬರಂಗಿಲ್ಲ. ಕಂಪ್ಲೀಟ್ IAS ಆಫೀಸರ್ಸ್ ಅವ್ರ ಅಂಡರಲ್ಲೇ ಕಮಿಟಿಗಳು 3 ಎಲ್ಲ SLT ಕಮಿಟಿ ಎಲ್ಲ ಪೂರ ಅವ್ರ ಅಂಡರಲ್ಲ. ಅದು ಯಾವ ಕಮಿಟಿಯಲ್ಲೂ ಕೂಡ ನಾವು ಇನ್ವಾಲ್ವ್ ಇರಂಗಿಲ್ಲ. ಇವನ್ ನಮ್ಮ ಯಾರ್ದು ಕೂಡ ಸಿಗ್ನೇಚರು ಅಲ್ಲಿರಲ್ಲ. ಹಾಗಾದ್ರೆ ಆರೋಪವನ್ನು ತಳ್ಳಿ ಹಾಕ್ತೀರಾ ಸರ್ ನೀವು? ತಳ್ಳಿ ಹಾಕುವಂತಲ್ಲ, ಅವ್ರಿಗೆ ಯಾವ್ದಾರು ಇತ್ತಂದ್ರೆ ಅದನ್ನ ಎನ್ಕ್ವೈರಿ ಮಾಡಿಸೋದು. ಅದ್ರಲ್ಲಿ ಏನಿದೆ? ಇಂಥದ್ದೇ ನೇರವಾಗಿ ಅಪಾದನೆ ಇತ್ತಂದ್ರೆ ಸುಮ್ಮನೆ 17,000 ಕೋಟಿ ಗೀಟಿ ಅಂಥವೆಲ್ಲ ಆಗುವಂಥದ್ದು ಇಂಪಾಸಿಬಲ್ ಅಲ್ಲ. ಎಲ್ಲಾರು ಆಗಿತ್ತಂದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಏನಾರು ಆಗಿತ್ತಂದ್ರೆ ಅಂಥವ್ನು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಬೇಕಾದ್ರೆ ತನಿಖೆಗೆ ನಾವು ಹಾಕಿಸ್ತೀವಿ. ತನಿಖೆಗೆ ಬೇಕಾದ್ರೆ ಅವರು ಬೇಕಾದ್ರೆ ತನಿಖೆ ಮಾಡಿಸ್ಲಿ. ಅದಕ್ಕೆ ನಮ್ಮ ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಎನ್.ಆರ್. ರಮೇಶ್ ಅವ್ರಿಗೆ ಏನು ಹೇಳಿಕ್ ಬಯಸ್ತಾರೆ ಸರ್? ದೂರು ಕೊಟ್ಟಿದ್ದಾರೆ ರಮೇಶ್ ಅವ್ರಿಗೆ ಅಂದ್ರೆ ಅವರು ದೂರ, ಯಾಕಂದ್ರೆ ಅಂಥವ್ರು ಕೂಡ ಬೇಕು. ಯಾಕಂದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಳೋಕ್ಕಾಗಲಿ ಅಥವಾ ವ್ಯವಸ್ಥೆಗಳು ಎಚ್ಚೆತ್ತುಕೋಬೇಕಾದ್ರೆ ಕೂಡ ಎನ್.ಆರ್. ರಮೇಶ್ ಅಂತವ್ರು ಹೇಳುವುದೇನ ತಪ್ಪಂತ ಹೇಳಲ್ಲ. ಬಟ್ ಎನ್.ಆರ್. ರಮೇಶ್ ಅವ್ರಿಗೆ ಹೇಳೋದು ಇಷ್ಟ, 17,000 ಕೋಟಿ ಇದೆಲ್ಲ ಹೇಳ್ತಾರಲ್ಲ, ಇದು ಇಂಪಾಸಿಬಲ್. ಯಾಕಂದ್ರೆ ಅಷ್ಟು ನಮ್ಮ ಬೋರ್ಡಲ್ಲಿ ಚೇರ್ಮನ್ ಆಗಿ ನೀರಿಂಗ್ 1 year ಆಗಿ ಬಂತು. ನಾವು ಅದು ಚೇರ್ಮನ್ ಆದಾಗಿಂದ ಅಟ್ ದ ಮ್ಯಾಕ್ಸ್ 1,200 ಕೋಟಿ ಬಂದೈತಿ. ನಮ್ಮ ಸರ್ಕಾರ ಬಂದಿಂದ 2,300-400 ಕೋಟಿ ಬಂದಿರ್ಬೋದು ಅಷ್ಟೇ. ನಮ್ದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 2,300 ಕೋಟಿ ಟೋಟಲ್ ನಮ್ಮ ಬಜೆಟ್ ಬಂದಂಥದ್ದಿರ್ಬೋದು. ಜೊತೆಗೆ ಹಿಂದಿನ BJP ಗೌರ್ಮೆಂಟ್ನಾಗ ಯಾವಾಗಿದ್ರು ಮತ್ತು ಅದೇನಾರಿದ್ರು ಬೇಕಾದ್ರೆ ತನಿಖೆ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 17,000 ಕೋಟಿ ಅನುದಾನನೇ ಬಂದಿಲ್ವ ಸರ್ ಈಗ ಕೇಂದ್ರ ಸರ್ಕಾರದಿಂದ ಅಂತ? ಹೇಗೆ ಅಂತ ಎಷ್ಟು ವರ್ಷದ್ದು ಅದು ಬೇಕಲ್ಲ. ನಮ್ಮ ಸರ್ಕಾರದ ನಾವು ಮಾತಾಡ್ಬೋದು. ಎಷ್ಟು ವರ್ಷದ್ದು ಅಂತ ಹೇಳಕತ್ತಾರ ನನಗೆ ಗೊತ್ತಿಲ್ಲ. ಅದು ಯಾಕಂದ್ರೆ ಈಗ ಬಂದಿಲ್ಲ ನಮ್ಮಲ್ಲಿ ಯಾವುದು. ಇವಾಗ ಯಾವುದೋ ಅನುದಾನ ಬಂದಿಲ್ಲ ನಮ್ಮಲ್ಲಿ. ಇದಿಷ್ಟು ಶಾಸಕ ವಿನಯ್ ಕುಲಕರ್ಣಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.